ಶಿವನ ತತ್ವ. ಶಿವ ಎಂದರೇನು? ಶಿವ ಎಂಬ ಪದಕ್ಕೆ ಹಲವು ಆಧ್ಯಾತ್ಮಿಕ ಅರ್ಥಗಳಿವೆ. ಶಿ ಎಂದರೆ ಕಲ್ಯಾಣ ಅಥವಾ ಮಂಗಳ, ವ ಎಂದರೆ ಪೋಷಣೆ ಅಥವಾ ವಿನಾಶನಾಶಕನು. ಆದ್ದರಿಂದ ಶಿವ ಎಂದರೆ ಯಾರು ಮಂಗಳವನ್ನು ನೀಡುತ್ತಾನೋ, ದುಷ್ಟತೆಯನ್ನು ನಿವಾರಿಸುತ್ತಾನೋ ಅವನು ಶಿವನು. ಶಿವನ ತತ್ವದ ಪ್ರಮುಖಾಂಶಗಳು: ನಿರ್ಗುಣ, ಸಗುಣ ರೂಪಗಳು. ನಿರ್ಗುಣ ಶಿವ ರೂಪ, ಗುಣ, ಕ್ರಿಯೆಯಿಲ್ಲದ ಪರಬ್ರಹ್ಮ. ಇದು ಧ್ಯಾನದಲ್ಲೇ ಸಿಗುವ ಶಿವ. ಸಗುಣ ಶಿವ ಕಾಲಭೈರವ, ನಟರಾಜ, ಅರ್ಧನಾರೀಶ್ವರ, ಭೈರವ ಮೊದಲಾದ ರೂಪಗಳಲ್ಲಿ ಪ್ರತ್ಯಕ್ಷ ಆಗುವ ಶಿವ. 2. ಶಿವ ಎಂದರೆ ಸೃಷ್ಟಿ, ಸ್ಥಿತಿ, ಲಯ. ಬ್ರಹ್ಮನು ಸೃಷ್ಟಿಕರ್ತ, ವಿಷ್ಣುನು ರಕ್ಷಕ, ಆದರೆ ಶಿವನು ಲಯ, ವಿನಾಶದ ಕರ್ತೃ. ಆದರೆ ಶಿವನು ಒಂದೇ ಕಾಲದಲ್ಲಿ ತಾವು ಎಲ್ಲವನ್ನೂ ನಿರ್ವಹಿಸುವ ಪರಮಾತ್ಮ. 3. ಪಂಚಾಕ್ಷರೀ ತತ್ವ. ನಮಃಶಿವಾಯ. ಇದು ಪಂಚಭೂತ ಅಗ್ನಿ, ಜಲ, ವಾಯು, ಪೃಥ್ವಿ, ಆಕಾಶಗಳನ್ನು ಸೂಚಿಸುತ್ತದೆ. ಈ ಮಂತ್ರದ ಜಪದಿಂದ ಶಿವನ ತತ್ವದ ಒಡನಾಟಕ್ಕೆ ಧ್ಯಾನಿ ತಲುಕಬಹುದು. 4. ಅರ್ಧನಾರೀಶ್ವರ ತತ್ವ. ಶಿವ ಮತ್ತು ಶಕ್ತಿ ಒಂದು ಜೀವದ್ವಿತೀಯವೇ ಅಲ್ಲ, ಅಭಿನ್ನ ತತ್ವ. ಪುರುಷ ಶಿವ ಮತ್ತು ಪ್ರಕೃತಿ, ಪಾರ್ವತಿ ಅಥವಾ ಶಕ್ತಿ ಜಗತ್ತಿನ ಸಮಸ್ತ ಚಲನೆಯ ಮೂಲ. 5. ಶಿವಲಿಂಗ ತತ್ವ. ಲಿಂಗ ಎಂದರೆ ಚಿಹ್ನೆ, ಭಿನ್ನ ರೂಪದ ಪರಬ್ರಹ್ಮನ ಸೂಚಕ. ಶಿವಲಿಂಗವು ಆದಿಯಂತೆ ಆದಿಮೂಲವನ್ನು ಸೂಚಿಸುತ್ತದೆ.